ಓಕೆ. ನಾನು ಅತ್ತಿಗೆಗೆ ಹೇಳ್ತೀನಿ. ನಿಂಗೆ ಇಲ್ಲೇ ತಿಂಡಿ ಊಟ ಕೊಡ್ತಾರೆ. ರೆಸ್ಟ್ ಮಾಡು. ಯಾರ ಜೊತೆಗೂ ವಾದ ಮಾಡೋಕ್ಕೆ ಹೋಗಬೇಡ. ಬೇಗ ಬರ್ತೀನಿ. ಜಾಸ್ತಿ ಸುಸ್ತು ಆದರೆ ಕಾಲ್ ಮಾಡು. ಹಣೆಗೆ ಕೆನ್ನೆಗೆ ಮುತ್ತಿಟ್ಟು ಹೊರಟವನು ತಲೆನೋವಲ್ಲಿದ್ದವಳಿಗೆ ಅವನ ಮುತ್ತು ಸೋಕಿದರೂ ಅಷ್ಟು ಕಾಡಲಿಲ್ಲ. ಇಂಚರನ ಮಾತು ಕೇಳಿ ಮಗಳ ಜೊತೆ ಮಾತನಾಡಲು ಬಂದ ರೂಪಾರವರಿಗೆ ಶ್ರೇಣಿಕಾ ತಡವಾಗಿ ಎದ್ದಿದ್ದು. ಕಾಲೇಜ್ಗೆ ರಜೆ ಹಾಕಿದ್ದು. ಅಭಿ ಅವಳಿಗೆ ಬೈದದ್ದು ಕೇಳಿಸಿಕೊಂಡು ಮಗಳ ಮೇಲೆ ಅಸಮಾಧಾನಗೊಂಡವರು ಅಭಿ ಬರುವುದು ನೋಡಿ ಕೆಳಗೆ ನಡೆದರು. ಸಿಡಿಯುತ್ತಿದ್ದ ತಲೆಯನ್ನು ಒತ್ತಿಕೊಳ್ಳುತ್ತಾ ಕೂದಲಲ್ಲಿ ಕೈ ಹಾಕಿ ಮುಷ್ಟಿ ಹಿಡಿದವಳು ಹಾಗೆ ಮಲಗಿಬಿಟ್ಟಳು. ತಲೆಗೆ ಬಲವಾಗಿ ಪೆಟ್ಟು ಬಿದ್ದುದರಿಂದ ಜಾಸ್ತಿ ಆಯಾಸ ಮಾಡಿಕೊಳ್ಬಾರ್ದು, ಕಿರಿಚಬಾರ್ದು, ಜೋರಾಗಿ ಮಾತನಾಡುವುದು ಮತ್ತು ಮೆದುಳಿನ ಮೇಲೆ ಒತ್ತಡ ಬೀಳಬಾರ್ದೆಂದು ಡಾಕ್ಟರ್ ಮುನ್ನೆಚ್ಚರಿಕೆ ನೀಡಿದ್ದರು. ಅಭಿಮನ್ಯು ಆದಷ್ಟು ಅವಳಿಗೆ ಏನು ತೊಂದರೆ ಆಗದಂತೆ ಅವಳಿಷ್ಟಪಡುವ ರೀತಿಯೇ ಇರಲು ಬಿಟ್ಟಿದ್ದನು. ಯಾವುದಕ್ಕೂ ಅವಳಿಗೆ ಬಲವಂತ ಮಾಡದೆ ರಾತ್ರಿ ಗಂಡನಿಗಾಗಿ ಕುಣಿದ ಶ್ರೇಣಿಕಾ ಸುಸ್ತಾಗಿ ಮಲಗಿಬಿಟ್ಟಿದ್ದಳು. ಮಾತ್ರೆ ತೆಗೆದುಕೊಳ್ಳದೆ ಇರುವುದರಿಂದ ಮೆದುಳಿಗೆ ಒತ್ತಡ ಆಗಿ ಬೆವರುತ್ತಿದ್ದಳು. ಯಪ್ಪ, ಈ ತಲೆನೋವು ತಡೆಯೋಕ್ಕೆ ಆಗ್ತಿಲ್ಲ, ಏನು ಮಾಡೋದು? ತಲೆಯನ್ನು ಒತ್ತಿಕೊಂಡಳು. ತಡೆಯಲಾರೆ ಎಂಬಂತೆ ಅಕ್ಕ ಅಕ್ಕ, ಅಂಜನಾ ಅಕ್ಕ ಎಲ್ಲಿದ್ದೀರಾ? ರೂಮಿನಿಂದಲೇ ಕೂಗಿದಳು ಶ್ರೇಣಿಕಾ. ಏನು ಶ್ರೀ? ಮನೆಯವರಿಗೆ ತಿಂಡಿ ಬಡಿಸುತ್ತಿದ್ದಳು. ಅಕ್ಕ, ನನಗೆ ರೂಮ್ಗೆ ಊಟ ತಕೊಂಡು ಬನ್ನಿ ಬೇಕಾ? ಪೂರ್ತಿ ಹೇಳಲಾಗದೆ ಆದಷ್ಟು ಹೇಳಿದಳು. ಅಯ್ಯೋ, ಶ್ರೀ ಕೂಗ್ತಿದ್ದಾಳೆ, ತಿಂಡಿ ಬೇರೆ ಕೊಡಬೇಕಾಗಿತ್ತು. ಅಭಿ ಹೇಳಿ ಹೋಗಿದ್ದ. ತಡಬಡಾಯಿಸಿದಳು. ಅವಳಿಗೆ ನಿಧಾನವಾಗಿ ಕೊಟ್ಟರೆ ಆಗುತ್ತೆ ಇರು. ಅರ್ಜೆಂಟಾಗಿ ಹೋಗುವವರನ್ನು ಮೊದಲು ಕಳಿಸೋಣ. ಶ್ರೀ ಪರಿಸ್ಥಿತಿ ತಿಳಿಯದೆ ಮಾತನಾಡಿ ತಪ್ಪು ಮಾಡಿದ್ದರು ಅರ್ಪಿತಾ. ಹ್ಞೂ ಸರಿ, ಅವಳಿಗೂ ಸರಿ ಎನಿಸಿ ಸುಮ್ಮನಾದಳು. ಅಂಜನಾ ಅಭಿ ಶ್ರೀನಿಕಾಗೆ ತಲೆನೋವು, ರೂಮ್ಗೆ ತಿಂಡಿ ಕೊಡಿ ಅಂತ ಅಷ್ಟೇ ಹೇಳಿದ್ದ. ಅಕ್ಕ ಅಕ್ಕ ಮತ್ತೆ ಕೂಗಿದಳು ಶ್ರೀ. ತೀವ್ರ ತಲೆನೋವು ತಡೆಯುವುದು ಕಷ್ಟ ಆಗಿತ್ತು. ಅರ್ಧ ಗಂಟೆಯ ನಂತರ ಕೂಡ ಯಾರು ಬರದ್ದು ನೋಡಿ. ಭಗವಂತ, ತಲೆ ಸಿಡಿತಿದೆ, ಇವರು ಯಾರೂ ಇಲ್ಲ ಅನಿಸುತ್ತೆ. ಮೊದಲು ಮಾತ್ರೆ ತಗೋತೀನಿ, ಆಮೇಲೆ ಹೋಗಿ ತಿಂಡಿ ತಿಂದರೆ ಆಗುತ್ತೆ. ಮಾತ್ರೆ ನುಂಗಿ ಮಲಗಿದಳು ಶ್ರೇಣಿಕಾ. ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನುತ್ತಾ, ನೋಡಮ್ಮ, ನಿನ್ನ ಮಗಳನ್ನು ರೂಮಿನಲ್ಲಿ ಕೂತ್ಕೊಂಡು ಹೇಗೆ ಯಜಮಾನಿ ಥರ ಅಧಿಕಾರವಾಣಿಯಿಂದ ಕರೀತಿದ್ದಾಳೆ. ನಾವೆಲ್ಲ ಇವಳ ಹಾಳುಗಳು ಅನ್ನುವ ರೀತಿ. ಶ್ರೇಣಿಕಾ ಈ ಥರ ಬುದ್ಧಿ ಕಲಿತಾಳೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಕಣೆ. ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಈ ರೀತಿ ನಡ್ಕೊಂಡ್ರೆ ಇವರೆಲ್ಲ ಏನು ತಿಳಿಯೋಳ ಹೇಳು. ತನ್ನ ಮನದ ಕಹಿಯನ್ನು ಹೊರಹಾಕಿದರು ರೂಪ. ನೀನು ಒಂದು ದಿನಕ್ಕೆ ಈ ಥರ ಅಂದರೆ ನಾನು ದಿನಾ ಇವಳ ಅವತಾರಗಳು ನೋಡಲೇಬೇಕು. ನನಗೆ ಹೇಗೆ ಆಗಬೇಡ ಹೇಳು. ಅದು ಯಾವ ನಕ್ಷತ್ರದಲ್ಲಿ ಹುಟ್ಟಿದಳು? ಅವಳು ಇಷ್ಟೊಂದು ಮೆರೆತಿದ್ರು ಇವರೆಲ್ಲ ಸುಮ್ಮನೆ ಇದ್ದಾರಾ? ಸರಿಯಾಗಿ ಬೈದು ಬುದ್ಧಿ ಹೇಳಬೇಕು ತಾನೆ. ಸ್ವಲ್ಪ ಗಡುಸಾಗಿ ಹೇಳಿದರು. ತಡಬಡಿಸಿದ ಹಿಂಜರ ನಿಜ ವಿಷಯ ಹೇಳದೆ ಅದು ಅವಳ ಅಭಿಮನ್ಯುಗೆ ಏನೋ ಮಾಯ ಮಾಡಿದಾಳೆ. ಅವನಂತೂ ಇವಳು ಹೇಳಿದಂತೆ ಕುಣಿತಾರೆ. ಏನು ಹೇಳಲ್ಲ. ನಮಗೇನು ಗೊತ್ತಾಗುತ್ತಾ ಅವರಿಬ್ಬರ ನಡುವೆ ಏನು ವಿಷಯ ಇದೆ ಎಂದು? ಇನ್ನಷ್ಟು ಕಹಿ ತುಂಬೋ ಕೆಲಸ ಮಾಡಿದಳು. ನೀನಾದರೂ ಅವಳ ಕೂರಿಸಿಕೊಂಡು ಬುದ್ಧಿ ಹೇಳಬೇಕು ಅಲ್ವಾ? ಹೀಗೆ ಬಿಟ್ಟರೆ ಆಗುತ್ತೇನೆ. ಮೊದಲೇ ಶ್ರೀಮಂತರ ಮನೆ, ಮುಂದೆ ಅವಳ ಜೀವನಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮನಸ್ಸಿನಲ್ಲಿ ಮಗಳ ಜೀವನದ ಕೊರಗು ಇದೆ. ನಾನಂತ ಅವಳ ಸಹವಾಸಕ್ಕೆ ಹೋಗಿಲ್ಲ. ಅವಳು ಮಾಡಿರುವ ಕೆಲಸಕ್ಕೆ ಅವಳ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ಪೂರ್ತಿ ತಪ್ಪು ಶ್ರೇಣಿಕದೇ ಎನ್ನುವಂತೆ ಬೆರಳು ಮಾಡಿ ತೋರಿಸಿದ್ದಳು ಇಂಚರ. ತಂಗಿಯನ್ನು ತಾಯಿ ಮಮತೆಯಿಂದ ದೂರ ಇರಿಸಿ. ವೇದನ ಮಾತುಗಳಿಂದ ಕೋಪಗೊಂಡಿದ್ದ ಕರಣ್ ಅವಳ ಹತ್ತಿರವೂ ಸುಳಿಯುತ್ತಿರಲಿಲ್ಲ. ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತೆ ಇದ್ದನು. ಮನೆಗೆ ಏನು ಬೇಕು ತರುತ್ತಿದ್ದನು. ಮೊದಲಿನಂತೆ ಕೆಲಸದ ಬಗ್ಗೆ ಪೂರ್ತಿ ಗಮನ ಕೊಟ್ಟಿದ್ದನು. ತಿಂಗಳಿಗೆ 2-3 ಬಾರಿ ವೇದನ ಅಕೌಂಟ್ ನಂಬರ್ಗೆ ದುಡ್ಡು ಹಾಕಿ ಸುಮ್ಮನಾಗುತ್ತಿದ್ದನೇ ಹೊರತು ಅವಳ ಇರುವನ್ನೇ ಮರೆತು ಬಿಟ್ಟಿದ್ದನು. ಹೀಗೀಗ ವೇದನು ಕಾಲೇಜ್ಗೆ ಹೋಗಿ ಬಂದು ಮಾತನಾಡುತ್ತಾ ಖುಷಿಯಾಗಿ ಇದ್ದಳು. ಮೊದಲಿನಂತೆ ಆಲಸ್ಯ ತೋರದೆ ಕೂತು ಬರೆದು ಓದುತ್ತಿದ್ದಳು. ಆದರೆ ಕರಣ್ ಜೊತೆ ಮಾತುಕತೆ ಇಲ್ಲದೆ ಇರಲಾಗುತ್ತಿರಲಿಲ್ಲ. ಅವಳ ಮಗು ಅಬೋರ್ಷನ್ ಆದಮೇಲೆ ಅವಳ ಬಗ್ಗೆ ಕಾಳಜಿ ತೋರಿ ಸಮಯ ಕಳೆಯುತ್ತಿದ್ದವನು ಈಗ ಅವಳು ಮಲಗಿದ ಮೇಲೆ ಬರುತ್ತಿದ್ದ. ಕಾಫಿ, ಊಟ, ತಿಂಡಿ ಎಲ್ಲ ಅವನ ರೂಮಿಗೆ ತರಿಸಿಕೊಳ್ಳುತ್ತಿದ್ದನು.
ಹೀಗೀಗ ತಾನೇಕೆ ಮಾತಾಡಿ ತಪ್ಪು ಮಾಡಿದೆ ಎಂದು ಕೊರಗುತ್ತಿದ್ದಳು ವೇದ. ಮದುವೆಯ ವಿಷಯದಲ್ಲಿ ಅವನ ವರ್ತನೆ ಸಹಿಸದೆ ಬೆಂದವಳು ಈಗ ಮತ್ತೆ ಅದೇ ತೊಳಲಾಟಕ್ಕೆ ಒಳಗಾಗಿದ್ದಳು. ರೆಡಿಯಾಗಿ ಶೋರೂಮ್ನ ಕಡೆ ಹೋಗಲು ಶರ್ಟ್ ತೋಳು ಮಡಚುತ್ತಾ ಬಂದವನನ್ನು ತಡೆದವಳು, ಕರಣ್, ನಾನು ನಿಮ್ಮ ಜೊತೆ ಮಾತನಾಡಬೇಕು ಎಂದಳು. ಎದುರಾಗಿ ನಿಂತು ಪ್ಯಾಂಟಿನ ಜೇಬಿಗೆ ಕೈ ಹಾಕಿ, ಏನು ಎಂದನು ತನ್ನ ಗಡಸು ಧ್ವನಿಯಲ್ಲಿ. ಏನು ಎಂದು ಹೇಳಿದರೆ ಮಾತ್ರ ಮಾತನಾಡುವುದಾ ನೀವು? ನಾನು ನಿಮ್ಮ ಹೆಂಡತಿ. ನನಗೆ ನಿಮ್ಮ ಜೊತೆ ಮಾಮೂಲಿಯಾಗಿ ಸಮಯ ಕಳೆಯಬಾರದಾ? ಅದಕ್ಕೂ ಕಾರಣ ಬೇಕಿದೆಯಾ? ಅಸಹನೆ ಹೊತ್ತು ಕೇಳಿದಳು. ಹೌದು, ನನಗೆ ಅನವಶ್ಯಕ ಮಾತು, ಸಮಯ ಹಾಳು ಮಾಡುವ ಕೆಲಸಗಳು ಎರಡೂ ಇಷ್ಟವಿಲ್ಲ. ಏನು ವಿಷಯ ಹೇಳು. ಇಲ್ಲ, ನಾನು ಹೊರಡ್ತೀನಿ. ಮುಂದೆ ಹೋಗಲು ಹೆಜ್ಜೆ ಇಟ್ಟವನನ್ನು ಕೈ ಹಿಡಿದು ತಡೆದು, ಹಾಗಿದ್ರೆ ಕೇಳಿ ಕರಣ್, ನಾನು ಇಂದಿನಿಂದ ನಿಮ್ಮ ರೂಮಿನಲ್ಲೇ ಇರುವೆ. ನನ್ನ ಲಗೇಜನ್ನು ಅಲ್ಲಿಗೆ ಶಿಫ್ಟ್ ಮಾಡಿಸಿ. ಈಗಲೇ ನಾನು ನಿಮ್ಮ ಜೊತೆ ಬರುವೆ. ನನ್ನ ಕಾಲೇಜ್ಗೆ ಬಿಟ್ಟು ನೀವು ಕೆಲಸಕ್ಕೆ ಹೋಗಿ. ಕೈ ಕೊಸರಿ, ವಾಟ್? ನಿಂಗೆ ಆ ರೂಮ್ಗೆ ಬರೋಕ್ಕೆ ಒಪ್ಪಿಗೆ ಕೊಟ್ಟವರು ಯಾರು? ನಿಂಗೆ ಇಷ್ಟ ಬಂದಾಗ ಬರೋಕ್ಕೆ, ಬೇಡ ಅಂದಾಗ ಹೋಗೋಕ್ಕೆ ಅದೇನು ಶಾಪಿಂಗ್ ಮಾಲ್ ಅಲ್ಲ. ನೀನು ಅಲ್ಲಿಗೆ ಬರುವುದೇ ಬೇಡ, ಖಡಾಖಂಡಿತವಾಗಿ ಹೇಳಿದನು ಅಸಹನೆ ಹೊತ್ತು. ಯಾಕೆ ಬರಬಾರ್ದು? ಅವಳು ಜಗಳಕ್ಕೆ ನಿಂತಳು. ಯಾಕೆ ಅಂದರೆ ನೀನು ನನ್ನ ಜೊತೆ ಇರೋದು ನನಗೆ ಇಷ್ಟ ಇಲ್ಲ. ದಿನ ಎದ್ದಾಗ ಮಲಗುವಾಗ ನಿನ್ನ ಮುಖ ನೋಡೋಕ್ಕೆ ನನಗೆ ಇಷ್ಟ ಇಲ್ಲ. ಒಟ್ಟಿನಲ್ಲಿ ನೀನೇ ಇಷ್ಟ ಇಲ್ಲ. ನನ್ನಿಂದ ದೂರ ಇದ್ದರೆ ನಿಂಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಬೆರಳು ತೋರಿಸಿ ಎಚ್ಚರಿಕೆ ನೀಡುವಂತೆ ಹೇಳಿದನು. ಉದಾಸೀನವಾಗಿ ನೋಡಿದವಳು, ಹೋ, ನೀವು ಆ ದಾರಿಯಲ್ಲಿ ಬರ್ತಾ ಇದ್ದೀರಾ? ಇರಿ ಹಾಗಾದರೆ ಎಂದವಳು ಕೆಲಸದವನನ್ನು ಕೂಗಿ, ರಂಗ, ಆ ರೂಮಿನಲ್ಲಿ ಇರುವ ನನ್ನ ವಸ್ತುಗಳನ್ನು, ಲಗ್ಗೇಜನ್ನು ನನ್ನ ಮತ್ತು ನನ್ನ ಗಂಡನ ರೂಮಿಗೆ ತಂದಿಡು ಈಗಲೇ. ಹಾಗೆ ಇನ್ನು ಮುಂದೆ ಊಟಕ್ಕೆ ಇಲ್ಲೇ ಬಡಿಸು. ಯಾರಿಗೂ ಬೇರೆ ಕಡೆ ಕೊಡಬೇಡ. ಕಾಫಿ, ತಿಂಡಿ, ಊಟ ಎಲ್ಲ ಇಲ್ಲೇ ಬಂದು ಮಾಡಬೇಕು. ಇದು ಈ ಮನೆ ಯಜಮಾನಿ ವೇದಾವತಿ ಕರಣ್ ಹೇಳ್ತಿರೋದು, ತಿಳಿತಾ? ಅಧಿಕಾರವಾಣಿಯಿಂದ ಆದೇಶಿಸಿದಳು. ಸರಿ ಮೇಡಮ್. ಕೆಲಸದವ ವಿನಯದಿಂದ ತಲೆ ಆಡಿಸಿದ. ಕರಣ್ ಕಡೆ ಗುರಾಯಿಸಿ, ನನ್ನ ಮಾತು ಮೀರಿ ಯಾರಿಗಾದರೂ ಸೇವೆ ಮಾಡೋಕ್ಕೆ ಹೋದರೆ ನಾನು ಬೇರೆ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ನೆನಪಿರಲಿ. ಹೊರಡು. ಈಗಲೂ ಗಂಭೀರ ನೋಟವೇ. ಅವಳ ಮಾತಿಗೆ ಕೊಲ್ಲುವಂತೆ ನೋಡಿದನು ಕರಣ್. ನೀವೇನು ನನ್ನ ಗುರಾಯಿಸೋದು? ಇನ್ಮೇಲೆ ನನ್ನ ಕಾಲೇಜ್ಗೆ ಬಿಟ್ಟು ಶೋರೂಮ್ ಕಡೆ ಹೋಗಿ. ಬರುವಾಗ ನನ್ನ ಕರೆದುಕೊಂಡು ಬರಬೇಕು. ಇಲ್ಲ ಅಂದರೆ ಇಷ್ಟು ದಿನ ನಿಮ್ಮ ಅತ್ತೆ ಮಗಳು ವೇದ ನೋಡಿದ್ರಿ, ಇನ್ಮೇಲೆ ನಿಮ್ಮ ಹೆಂಡತಿ ವೇದ ಕರುಣ್ನ ನೋಡ್ತೀರಾ. ಹುಷಾರ್, ಎಚ್ಚರಿಕೆ ನೀಡಿದಳು. ಏನೇ ಮಾಡ್ತೀಯಾ? ಕೆಲಸದವನಿಗೆ 2 ಸಾಲ ಆವಾಸ ಹಾಕಿದ ತಕ್ಷಣ ನಿಂಗೆ ನಾನು ಹೆದರಿ ನೀನು ಹೇಳಿದಂತೆ ಕೇಳ್ತೇನೆ ಎಂದು ಖುಷಿ ಪಡಬೇಡ. ಹೆದರಿ ಅಂತ ನಾನೆಲ್ಲಿ ಹೇಳಿದೆ? ನೀವು ನನ್ನ ಮಾತು ಮೀರಿ ನಡೆದ ದಿನ ಅಮ್ಮ, ಅಪ್ಪ, ಅತ್ತೆ, ಮಾವ ಎಲ್ಲರನ್ನು ಕರ್ಕೊಂಡು ನೇರವಾಗಿ ನಿಮ್ಮ ಶೋರೂಮ್ಗೆ ಬರ್ತೀನಿ. ಆಮೇಲೆ ಅವರಿಗೆಲ್ಲ ಅದೇನು ಕಾರಣ ಕೊಡ್ತೀರೋ ಕೊಡಿ. ಧಮಕಿ ಹಾಕಿದಳು. ಮರ್ಯಾದೆ ಎಂದರೆ ಕರಣ್ ಪ್ರಾಣ ಬಿಡುವ ಎಂದು ತಿಳಿದಿದ್ದರಿಂದ. ಏನು ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಕೆಕ್ಕರಿಸಿ ನೋಡಿ ಕೇಳಿದ. ಬ್ಲ್ಯಾಕ್ ಇಲ್ಲ, ವೈಟ್ ಇಲ್ಲ. ನಡೀರಿ, ನನ್ನ ಡ್ರಾಪ್ ಮಾಡಿ ಹೋಗುವಿರಂತೆ. ನನಗೆ ತುಂಬ ಕೆಲಸ ಇದೆ. ಮೂತಿ ತಿರುವಿ ಮುಂದೆ ಹೋದಳು. ವಿಧಿ ಇಲ್ಲದೆ ಅವನು ಹಿಂದೆ ಹೋದನು. ತಲೆನೋವಿಗೆ ಮಾತ್ರೆ ನುಂಗಿ ನೀರು ಕುಡಿಯುವ ಶ್ರೀ ಹಾಗೆ 10 ನಿಮಿಷ ಮಲಗಿದವಳು ತಿಂಡಿ ತಿನ್ನಲು ತಾನೇ ಕೆಳಗಡೆ ಬಂದಳು. ಆಗಲೇ ಎಲ್ಲರೂ ಕೆಲಸಕ್ಕೆ ಹೋಗಿ ಆಗಿತ್ತು. ಉಳಿದದ್ದು ಹಿಂಚರ, ಸಂಜನಾ, ಪ್ರಣತಿ, ಅಂಜನಾ ಮತ್ತು ರೂಪಾರವರು. ಶ್ರೀಧರ್ ಕೂಡ ಹೊರಗಡೆ ಹೋಗಿದ್ದರು. ಮೆಟ್ಟಿಲಿಳಿದು, ಅಕ್ಕ, ಇದೇನು ಮನೆಯಲ್ಲಿ ಯಾರೂ ಇಲ್ವಾ? ಎಲ್ಲರೂ ಎಲ್ಲಿಗೆ ಹೋದರು? ಸುತ್ತಲೂ ಕಣ್ಣಾಡಿಸಿ ಕೇಳಿದಳು. ಯಾರೂ ಕಾಣದ್ದು ನೋಡಿ ಅಂಜನಾ ಆರೋ ಬಿಟ್ಟು ಬರಲು ಹೋಗಿದ್ದಳು. ರೂಮ್ನಿಂದ ಆಚೆ ಬಂದವಳು, ಏನೇ ನಿನ್ನ ಗೋಳು? ಬೆಳಿಗ್ಗೆಯಿಂದ ಒಂದೇ ಸಮನೆ ಕೂಗ್ತಿದ್ಯಾ? ನಿಂಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ? ಇಲ್ಲ, ತಲೆಗೆ ಹೇಟಾಗಿ ತಲೆ ಏನಾದರೂ ಕೆಟ್ಟಿದೆಯಾ ಹೇಗೆ? ರೇಗಿದಳು ಹಿಂಚರ. ಅಕ್ಕ, ನೀನು ನನ್ನ ಜೊತೆ ಮಾತನಾಡ್ತಿದ್ಯಾ? ಓ ಗಾಡ್, ಅಂತೂ ಈಗಲಾದರೂ ನನ್ನ ಹತ್ರ ಮಾತನಾಡಿದ್ಯಲ್ಲ. ಅವಳು ರೇಗಿದ್ದು ತಲೆಗೆ ಹಾಕಿಕೊಳ್ಳದೆ ಖುಷಿಯಿಂದ ಕೇಳಿದಳು.
ಹಲ್ಲು ಕಡಿದವಳು, ಮಾತನಾಡದೆ ಇನ್ನೇನು ಮಾಡಬೇಕು? ನೀನು ನಾಯಿ ಥರ ಮೇಲಿನಿಂದ ಹೀಗೆ ಕೂಗ್ತಿದ್ರೆ ಕೇಳಿಸಿಕೊಂಡು ಸುಮ್ಮನೆ ಇರಬೇಕಾ? ತಂಗಿಯ ಮೇಲೆ ಭಾರಿ ಕೋಪ ತೋರಿಸಿದಳು. ಮುಖ ಸಪ್ಪೆ ಮೋರೆ ಹಾಕಿ, ಆಗಲ್ಲ ಅಕ್ಕ, ನನಗೆ ಯಾಕೋ ತುಂಬ ತಲೆನೋ, ಅದಕ್ಕೆ ಊಟ ತರೋಕ್ಕೆ ಕೂಗಿತ್ತು. ನೀವು ಯಾರು ಬರಲೇ ಇಲ್ಲ? ಕೇಳಿಸಿದ್ರು ಯಾಕೆ ಬರಲಿಲ್ಲ? ಮುಗ್ಧವಾಗಿ ಕೇಳಿದಳು. ಯಾಕೆಂದರೆ ಅವಳು ನಿನ್ನ ಸೇವಕಿ ಅಲ್ಲ, ಅದಕ್ಕೆ. ಇಂಚರ ಹಿಂದೆ ಬಂದ ರೂಪ ಗದರಿ ಹೇಳಿದರು. ಅಮ್ಮ, ನೀನು ಯಾವಾಗ ಬಂದೆ? ನನ್ನ ನೋಡೋಕ್ಕೆ ಬಂದ್ಯಾ? ನಾನಂತೂ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಗೊತ್ತಾ. ಬೇಕಿದ್ರೆ ಅಭಿ ಕೇಳು, ಅವ್ರ ಹತ್ರ ನಿನ್ನ ಬಗ್ಗೆ ಯಾವಾಗಲೂ ಹೇಳಿವೆ. ಸದ್ಯ ಈಗಲಾದರೂ ಬಂದಿಯಲ್ಲ. ಅಮ್ಮನ ಅಪ್ಪಿದಳು. ಶ್ರೀನಿಕಾ ತಾಯಿ ನೋಡಿ ಕಣ್ಣು ತುಂಬಿಕೊಂಡು ಅವಳನ್ನು ದೂರ ಸರಿಸಿದವರು. ನಾನಿಲ್ಲಿಗೆ ಬಂದಿರೋದು ನನ್ನ ಮಗಳ ನೋಡಲು ಮತ್ತು ಅವಳ ನಾದಿನಿ ಮದುವೆ ಸಲುವಾಗಿ ಸಹಾಯ ಮಾಡಲು, ನಿನ್ನ ದುರಹಂಕಾರ ನೋಡೋಕ್ಕಲ್ಲ. ಆಗಲಿಂದ ನಿನ್ನ ನಾಟಕ ನೋಡ್ತಿದ್ದೀನಿ. ಕತ್ತೆ ಥರ ಬೆಳೆದಿದ್ಯಾ. ಈಗಲಾ ಹೆದ್ದೇಳೋದು? ಮುಖನೂ ತೊಳೆದಿಲ್ಲ, ತಲೆನೂ ಬಾಚಿಲ್ಲ. ಏನಿದು ನಿನ್ನ ಅವತಾರ? ಒಂದು ಸರಿ ಕನ್ನಡಿಯಲ್ಲಿ ನೋಡಿದ್ಯಾ? ಮುಖಕ್ಕೆ ಉಚ್ಚಿ ಬೈದರು. ರೂಪ ಮಗಳ ಕಡೆ ನೋಡಿ ಎದ್ದು ಹಾಗೆ ಬಂದಿದ್ಯಲ್ಲ, ಯಾಕಮ್ಮ ಆಗಂತೀಯ? ನಾನು ನಿನ್ನ ಮಗಳೇ ತಾನೇ. ನನಗೆ ಹುಷಾರಿಲ್ಲ, ಅದಕ್ಕೆ ಈಗ ಬಂದಿತ್ತು. ತಾಯಿಯ ಮಾತಿಗೆ ನೊಂದರು ತೋರಿಸಿಕೊಳ್ಳದೆ ಮಾತನಾಡಿದಳು. ಏನು ಹುಷಾರಿಲ್ಲ ನಿಂಗೆ? ಕೈಕಾಲು ಸರಿಯಾಗಿ ಇದೆಯಲ್ಲ? ಕೈ ಕಾಲಿಗೆ ಏನಾದರೂ ರೋಗ ತಗಲಿದೆಯಾ? ಇಲ್ಲ. ನಿನ್ನ ಪ್ರಾಣ ಹೋಗಿದೆಯಾ? ಚೆನ್ನಾಗೇ ಇದೆಯಲ್ಲ, ಇನ್ನೇನಾಗಬೇಕು ನಿಂಗೆ? ಮಹಾರಾಣಿ ಥರ ಮೇಲೆ ಕೂತು ಆರ್ಡ್ರ್ ಬೇರೆ ಮಾಡ್ತೀಯ. ನಿಂಗೇನೇ ಆಗಿದೆ? ದರಿದ್ರದವಳೆ. ಸಿಟ್ಟಿನಿಂದ ಗುಡುಗಿದವರಿಗೆ ಸತ್ಯದ ಅರಿವಿಲ್ಲ. ಅರಿವಾದ ಕ್ಷಣ ಅವರ ಸ್ಥಿತಿ ಊಹಿಸಲು ಸಾಧ್ಯವಿಲ್ಲ. ಕಣ್ಣು ತುಂಬಿಕೊಂಡು, ಅಮ್ಮ, ಅಭಿ ಅವರೇ ಅಕ್ಕಂಗೆ ನನಗೆ ಊಟ ಕೊಡಿ ಅಂತ ಹೇಳಿ ಹೋಗಿದ್ದಾರೆ. ಅವರೇ ನನಗೆ ಕೆಳಕ್ಕೆ ಬರಬೇಡ, ಮೇಲೆ ರೆಸ್ಟ್ ಮಾಡು ಅಂದಿದ್ದು. ಕಣ್ಣು ಒರೆಸಿಕೊಂಡು ನುಡಿದಳು. ಅವನು 1000 ಹೇಳಿ, ನಿಂಗೆ ಮಾನ ಮರ್ಯಾದೆ ಇಲ್ವಾ? ನಿಂಗಿಂತ ದೊಡ್ಡವರಾಗಿರುವ ನಿನ್ನ ವಾರಗಿತ್ತಿ ಹತ್ತಿರ ಊಟ ತಗೊಂಡು ಬಾ ಅನ್ನೋಕ್ಕೆ ಇಲ್ಲಿ ನೀನು ಸೊಸೆನೆ ತಾನೆ. ಬೇಗ ಎದ್ದು ಸ್ನಾನ ಮಾಡಿ ಮನೆ ಕೆಲಸಕ್ಕೆ ಸಹಾಯ ಮಾಡಬೇಕನ್ನುವ ತಿಳುವಳಿಕೆ ಇಲ್ವಾ? ಕದ್ದು ಮದುವೆ ಮಂಟಪದಲ್ಲಿ ಮದುವೆ ಆಗೋಕ್ಕೆ ಬರುತ್ತೆ, ಇದೆಲ್ಲ ಬರೋಲ್ಲ ಅಲ್ವಾ? ಏನಂತ ಹುಟ್ಟಿದೆಯೋ? ಮಗಳ ಕಣ್ಣೀರಿಗೆ ಕರಗಿದರು. ಅವಳು ಸೋಂಬೇರಿ ಆಗದಿರಲಿ ಎಂದು ಕಟುವಾಗಿ ಬೈದರು. ಅಮ್ಮ, ತಿಳಿದೆ ಏನೇನು ಮಾತನಾಡಬೇಡ. ಮದುವೆ ಆದರೆ ಏನಾಯಿತು? ನಾನು ಮದುವೆ ಆಗದೇ ಇದ್ದಿದ್ರೆ ನೀನು ನಿನ್ನ ಗಂಡ ಏನೋ ದುಡ್ಡು ಕೂಡಿಟ್ಟು ನನ್ನ ಮದುವೆ ಮಾಡ್ತಿದ್ಯಾ, ಇಲ್ಲ ತಾನೆ? ಸುಮ್ಮನೆರು. ತಾಯಿಯ ನಿಂದನೆ ಕೇಳಲಾಗದೆ ತಾನು ಕೋಪಗೊಂಡಳು ಶ್ರೀ. ಅವಳ ಕೆನ್ನೆಗೆ ಬಾರಿಸಿದವರು. ದೊಡ್ಡವರ ಮನೆ ಸೊಸೆ ಆಗಿದ್ದು ನನಗೆ ತಿರುಗಿಸಿ ಹೇಳಿತ್ಯಾ? ಕೊಂದು ಬಿಡ್ತೀನಿ. ಗಂಡನ ಮನೆಯವರ ಬುಟ್ಟಿಗೆ ಹಾಕಿಕೊಂಡು ಇಲ್ಲಿ ಯಜಮಾನಿಕೆ ಮಾಡ್ತಿದ್ಯಾ? ಇದೇನ ನಾನು ಕಲಿಸಿದ್ದು ನಿಂಗೆ? ಕಣ್ಣು ಕೆಂಪು ಮಾಡಿಕೊಂಡು ಗದರಿದರು. ಮೆಲ್ಲಗೆ ಕೆಳ ಬಂದ ಪ್ರಣತಿ, ಅಯ್ಯೋ ಆಂಟಿ, ಅವಳಿಗೆ ಯಾಕೆ ಹೊಡಿತಿದ್ದೀರಾ? ಪಾಪ, ಅವಳು ತುಂಬ ಒಳ್ಳೆ ಹುಡುಗಿ. ಒಳ್ಳೆತನದ ಸೋಗು ಹಾಕಿ ಬಂದಿದ್ದಳು. ಒಡಿದೆ ಇನ್ನೇನು ಮಾಡಲಿ? ಇಂಥ ಮಗಳು ಹುಟ್ಟದಿದ್ರೆ ಆಗುತ್ತಿತ್ತು. ನೋಡಿ, ನೀವೆಲ್ಲ ಹೇಗೆ ತೂಕದಲ್ಲಿ ಇದ್ದೀರಿ. ಇವಳು ಮಾತ್ರ ಇಲ್ಲಿ ಅಡ್ಡಿ ಸಡ್ಡಿ ಇಲ್ಲದೆ ಕುಣಿತಿದ್ರೆ ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ? ಪ್ರಣತಿ ಸಂಜನ ಮೊದಲೇ ಪರಿಚಯ. ಅವರಿಗೆ ಹಾಗಾಗಿ ಮಾಮೂಲಿಯಾಗಿ ಹೇಳಿದ್ದರು. ಅವಳ ಗಂಡ ಚೆನ್ನಾಗಿ ಸಂಪಾದನೆ ಮಾಡಿರೋದೇ ಅವಳಿಗಾಗಿ ತಾನೆ. ಅದನ್ನು ಅವಳು ಅನುಭವಿಸಿದರೆ ಏನು ತಪ್ಪು ಹೇಳಿ? ಹುಡುಗಿನೂ ನೋಡೋಕ್ಕೆ ಚೆನ್ನಾಗಿದ್ದಾಳೆ. ಇವಳ ಗಂಡ ಮರುಳಾಗಿ ಇವಳು ಹೇಳಿದಂತೆ ಕೇಳ್ತಿದ್ದಾನೆ. ಇವಳಿಗೆ ಕೈಗೊಬ್ಬ ಕಾಲಿಗೊಬ್ಬರು ಆಳುಗಳು ಇಡುವ ಅಷ್ಟು ಆಸ್ತಿ ಅವನಿಗಿದೆ. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಬಿಡಿ. ಸಮಾಧಾನ ಮಾಡುವ ನೆಪದಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ ಮಾತನಾಡಿದ್ದಳು. ಅವನು ದುಡಿತಾನೆ ಅಂತ ಇವಳು ನಾಚಿಗಿಲ್ಲದೆ ಖರ್ಚು ಮಾಡಿಕೊಂಡು ತಿರುಗ್ತಿದ್ದಾಳೆ. ಓದಿ ಒಳ್ಳೆ ಕೆಲಸಕ್ಕೆ ಸೇರಲಿ ಅಂತ ಓದೋಕ್ಕೆ ಕಳಿಸಿದ್ರೆ ಅಕ್ಕನ ಮನೆಯ ಹುಡುಗನನ್ನೇ ಮೋಸ ಮಾಡಿ ಮದುವೆಯಾಗಿ ನಮ್ಮ ಮರ್ಯಾದೆ ಬೀದಿಯಲ್ಲಿ ಹರಾಜು ಹಾಕಿದ್ಲು. ಇವಳು ಇಷ್ಟು ಕೆಟ್ಟ ಬುದ್ಧಿ ಯಾಕೆ ಕಲಿತಲೋ ಕಾಣೆ. ದುಃಖ ಕೋಪ ಅವರದು. ಇರಲಿ ಬಿಡಿ ಆಂಟಿ. ಹೊರಗಡೆಯವರ ಕೆಟ್ಟ ಸ್ನೇಹಿತರ ಸಾವಾಸದಿಂದ
ಅವಳಿಗೂ ದುಡ್ಡಿನ ಆಸೆ ಹುಟ್ಟಿದೆ. ಇದರಲ್ಲಿ ಅವಳ ತಪ್ಪಿಲ್ಲ. ಇರುವಷ್ಟು ದಿನ ಹೇಗೆ ಬೇಕೋ ಹಾಗೆ ಮೆರೆಯಲಿ ಬಿಡಿ, ಇನ್ಯಾರಿಗೆ ಕೊಡುವುದಿದೆ, ವ್ಯಂಗ್ಯವಾಡಿದಳು ಪ್ರಣತಿ. ಒಮ್ಮೆಲೆ ಕೋಪಗೊಂಡ ಶ್ರೀ, ಪ್ರಣತಿಯವರೇ, ನಾಲಿಗೆ ಬಿಗಿ ಹಿಡಿದು ಮಾತನಾಡಿ. ಬಾಯಿಗೆ ಬಂದಂತೆ ಮಾತನಾಡಿದರೆ ಎಲ್ಲೂ ಬಿಲ್ಲದ ನಾಲಿಗೆಯನ್ನು ಕತ್ತರಿಸಲಿಕ್ಕೂ ನನಗೆ ಬರುತ್ತೆ. ಅವಳು ಅಂದ ಮಾತು ಕೆರಳಿಸಿತ್ತು. ಅವಳನ್ನು ಬದಿಗೆ ತಳ್ಳಿ, ನನ್ನ ಎದುರಿನಲ್ಲೇ ನಿಂಗಿಂತ ದೊಡ್ಡವರಿಗೆ ಬೆಲೆ ಕೊಡದೆ ಮಾತನಾಡ್ತಿರುವ ನೀನು ಇನ್ನು ಬಾಕಿ ಸಮಯದಲ್ಲಿ ಹೇಗೆ ಮಾತನಾಡ್ತಿದ್ಯಾ ಅಂತ ನನಗೆ ಈಗ ಅನಿಸ್ತಿದೆ. ಛೀ, ಎತ್ತವರಿಗೆ ಒಳ್ಳೆಯ ಮರ್ಯಾದೆ ತಂದೆ ಬಿಡು. ನಿನ್ನ ಮುಖಕ್ಕೆ ಬೆಂಕಿ ಹಾಕ. ಮನ ಬಂದಂತೆ ಹೀಯಾಳಿಸಿ ಮಾತನಾಡಿದರು. ಬಿಡಿ ಆಂಟಿ, ಹೋಗಲಿ. ನೀವು ಯಾಕೆ ಅಂದು ಆಡಿ ಕೆಟ್ಟವರಾಗ್ತೀರಾ? ಹೋಗಿ ರೆಸ್ಟ್ ಮಾಡಿ ಹೋಗಿ. ತನ್ನ ಬೇಳೆ ಬೇಯಿಸಿಕೊಳ್ಳಲು ಬಂದವಳು ಖುಷಿಯಾಗಿ ಎದ್ದು ಹೋದಳು ಕೆಲಸ ಆಯ್ತೆಂದು. ಇನ್ನು ಇಲ್ಲೇ ನಿಂತ್ಕೊಂಡು ಏನು ನೋಡ್ತಿದ್ಯಾ? ಹೋಗು, ನನ್ನ ಮುಂದೆ ನಿಲ್ಬೇಡ, ತೊಲಗಿ ಹೋಗು. ಜೋರಾಗಿ ರೇಗಿ ಇಂಚರ ಜೊತೆ ರೂಮ್ ಸೇರಿದರು. ರೂಪಾ ಮುಂದೆ ಪ್ರಳಯ ರೌದ್ರಾವತಾರ ಹೊತ್ತು ಬರುವ ಅಳಿಯನ ಅರಿವಿಲ್ಲದೆ ಪ್ರಣತಿ ಎದುರು ತಾಯಿಯಿಂದ ಅಕ್ಕನಿಂದ ಆದ ಅವಮಾನಕ್ಕೆ ನೊಂದು ಏನೂ ತಿನ್ನದೆ ಹಾಗೆಯೇ ಮಲಗಿದಳು. ಆಫೀಸ್ನಿಂದ ಶ್ರೀನಿಕ ನೋಡಲು ಬೇಗ ಹೊರಟಿದ್ದನು ಅಭಿ. ಅವಳು ಅವನ ಫೋನ್ ತೆಗೆದಿದ್ದದು ನೋಡಿ ಆರೋಗ್ಯ ಸರಿಯಿಲ್ಲ ಎಂದು ಅನುಮಾನ ಬಲವಾಗಿತ್ತು. ಬರುವಾಗ ಶ್ರೀನಿಕಗಾಗಿ ಐಸ್ ಕ್ರೀಮ್, ಚಾಕ್ಲೇಟ್ ತಿನಿಸು ತಂದಿದ್ದು ಹೆಂಡತಿ ಆಸೆ ಪಡುವುದು ಇಲ್ಲ ಎನ್ನಲಾರ. ಕಾರ್ ಪಾರ್ಕ್ ಮಾಡಿ ಮನೆಗೆ ಬಂದವನು ಹಾಲ್ನಲ್ಲಿ ಹೆಂಡತಿಗಾಗಿ ಕಣ್ಣಾಡಿಸಿ ಅವಳು ಇರದ್ದು ನೋಡಿ ರೂಮಿನ ಬಾಗಿಲು ಬಡಿದನು. ಶ್ರೀ ಶ್ರೀ. ಅವನ ಕೂಗಿಗೆ ಆ ಕಡೆ ಯಾವ ಉತ್ತರವೂ ಬರಲಿಲ್ಲ. ತನ್ನ ಬಳಿ ಇದ್ದ ಇನ್ನೊಂದು ಕೀಯಿಂದ ಲಾಕ್ ತೆಗೆದನು. ಹೌಹಾರಿದ. ಶ್ರೀ ಕಿರಿಚಿದವನ ದನಿಗೆ ಮನೆಯವರೆಲ್ಲ ಓಡಿ ಬಂದರು. ಕತೆ ಮುಂದುವರಿಯುತ್ತದೆ. ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.